ಬೆಂಗಳೂರು ನಗರದಲ್ಲಿ ಎಲ್ಪಿಜಿ ಗ್ಯಾಸ್ ಕೊರತೆ ಈಗ ಗಂಭೀರ ಸಮಸ್ಯೆಯಾಗಿ ತಲೆದೂರಿದೆ. ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ಗಳು, ಆಟೋ ಚಾಲಕರು ಈಗಾಗಲೇ ಹೈರಾಣಾಗಿದ್ದಾರೆ. ಆದರೆ ಈ ಸಮಸ್ಯೆಯ ಬಿಸಿ ಈಗ ಪ್ರಾಣಿ ಆಶ್ರಯ ಕೇಂದ್ರಗಳವರೆಗೂ ಕೂಡ ತಡ್ತಾ ಇದೆ. ಸರ್ಕಾರ ಗ್ಯಾಸ್ ಪೂರೈಕೆ ಸಮರ್ಪಕವಾಗಿದೆ, ಸ್ಟಾಕ್ ಸಾಕಷ್ಟಿದೆ ಅಂತ ಹೇಳ್ತಾ ಇದ್ರು ಕೂಡ ರಿಯಾಲಿಟಿ ಮಾತ್ರ ತೀರಾ ಭಿನ್ನವಾಗಿದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಪ್ರಾಣಿ ಆಶ್ರಯ ಕೇಂದ್ರಕ್ಕೂ ತಟ್ಟಿದ ಕಮರ್ಷಿಯಲ್ ಗ್ಯಾಸ್ ಬಿಸಿ. ಕಳೆದ 2 ವಾರಗಳಿಂದ ಎಲ್ಪಿಜಿ ಗ್ಯಾಸ್ ಸ್ಟೇಷನ್ ಬಂದ್. ಸೌದೆ ಒಲೆ ಬಳಕೆಯಿಂದ ಅಡುಗೆ ತಡ, ಸಿಬ್ಬಂದಿಗಳಿಗೆ ಒತ್ತಡ. ಬೆಂಗಳೂರು ನಗರದಲ್ಲಿ ಕಳೆದ 2-3 ವಾರಗಳಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಲಭ್ಯವಿಲ್ಲದ ಹಿನ್ನೆಲೆ ವ್ಯಾಪಾರಿಗಳು ಮತ್ತು ಸೇವಾ ಸಂಸ್ಥೆಗಳು ತೀವ್ರ ಸಂಕಷ್ಟ ಎದುರಿಸುತ್ತಿವೆ. ಈ ಕೊರತೆಯ ಪರಿಣಾಮ ಈಗ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿರುವ ವಿ ಸೇವ್ ಅನಿಮಲ್ಸ್ ಟ್ರಸ್ಟ್ ಮೇಲೆ ಬಿದ್ದಿದೆ. ಇಲ್ಲಿ ದಿನನಿತ್ಯ ಸುಮಾರು 300ಕ್ಕೂ ಹೆಚ್ಚು ಮೂಕ ಪ್ರಾಣಿಗಳಿಗೆ ಆಹಾರ ನೀಡಲಾಗುತ್ತಿದೆ. ಆದರೆ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ಇಲ್ಲಿ ಊಟ ತಯಾರಿಸುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅನಿವಾರ್ಯವಾಗಿ ಟ್ರಸ್ಟ್ನವರು ಕಳೆದ 2 ವಾರಗಳಿಂದ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಸೌದೆ ಬಳಸಿ ಅಡುಗೆ ಮಾಡುವುದರಿಂದ ಸಮಯವೂ ಹೆಚ್ಚಾಗ್ತಿದ್ದು ಸಿಬ್ಬಂದಿಗಳ ಮೇಲೆ ಒತ್ತಡ ಹೆಚ್ಚಾಗ್ತಿದೆ. ನಮಸ್ತೆ, ಪ್ರವೀಣ್ ಅಂತ, ವಿ ಸೇವ್ ಅನಿಮಲ್ ವೆಲ್ಫೇರ್ ಟ್ರಸ್ಟ್ ಒಂದು ಸಂಸ್ಥೆ, ಪ್ರಾಣಿಗಳ ಆಶ್ರಮ ನಡೆಸ್ತಾ ಇದ್ದೀನಿ. ಸೊ ಈ ವಾರ್ ಇರಾಕ್, ಇಸ್ರೇಲ್, ಅಮೆರಿಕ ವಾರಿಂದ ಬರೀ ಮನುಷ್ಯರಿಗೆ ಬಂತಲ್ಲ, ಮೂಕ ಪ್ರಾಣಿಗಳಿಗೂ ತಟ್ಟಿದೆ. ಕಳೆದ 2 ವಾರಗಳಿಂದ ನಾವು ಕೂಡ ಕಟ್ಟಿಗೆ ಮರೆ ಹೋಗಿದ್ದೀವಿ. ನಮಗೂ ಯಾವುದೇ ಥರ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಸರ್ಕಾರ ಬಂದು ಗ್ಯಾಸ್ದು ಸಮಸ್ಯೆ ಇಲ್ಲ, ನಿಮಗೆ ಮನೆಗೆ ಬರುತ್ತೆ, ಕಮರ್ಷಿಯಲು ಸಿಗುತ್ತೆ ಅಂತ ಇದ್ದಾರೆ. ಬಟ್ ನಾವು ಗ್ಯಾಸ್ ಅಂಗಡಿಗೆ ಹೋಗಿ ಕೇಳಿದಾಗ ಸಿಗ್ತಾ ಇಲ್ಲ ಸಪ್ಲೈ. 1 to ಡಬಲ್ ರೇಟ್ ಕೊಟ್ಟು ತೊಗೋಬೇಕಾಗುತ್ತೆ. ಸೊ ಬಾಯಿ ಇರೋ ಮನುಷ್ಯರಿಗೆ ಎಷ್ಟು ಸಮಸ್ಯೆ ಆಗ್ತಾಯಿದೆ ಅಂದರೆ, ಬಾಯಿ ಇಲ್ದಿರೋ ಮೂಕ ಪ್ರಾಣಿಗಳ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಸೊ ದಯವಿಟ್ಟು ಸರ್ಕಾರ ಪ್ರಾಣಿಗಳ ಮೇಲೆ ದಯ ಇರಲಿ ಅಂತ ಬಸ್ ಮೇಲೆ ಆಗದ ಥರ ದಯವಿಟ್ಟು ಈ ನಿಮ್ಮ ಸರ್ಕಾರದಲ್ಲಿ ಕೇಳ್ತಾ ಇರೋದೇನೆಂದರೆ, ಪ್ರಾಣಿಗಳ ಮೇಲೆ ದಯ ತೋರಿಸಿ, ಪ್ರಕೃತಿ ಸಂಬಂಧಪಟ್ಟಿರೋ ಪ್ರಾಣಿಗಳ ಮೇಲೆ ನಮಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇತ್ತ ಎಲ್ಪಿಜಿ ಆಟೋ ಚಾಲಕರಿಗೂ ಗ್ಯಾಸ್ ಕೊರತೆಯ ಯುದ್ಧದ ಬಿಸಿ ತಟ್ಟಿದೆ. ಬಸವೇಶ್ವರ ನಗರದ 2 ಗ್ಯಾಸ್ ಸ್ಟೇಷನ್ಗಳು ಕಳೆದ 2 ವಾರಗಳಿಂದ ಬಂದ್ ಆಗಿದ್ದು, ನೋ ಸ್ಟಾಕ್ ಎಂಬ ಬೋರ್ಡ್ ಅನ್ನ ನೇತು ಹಾಕಲಾಗಿದೆ. ಇದರಿಂದಾಗಿ ಆಟೋ ಚಾಲಕರು ಗ್ಯಾಸ್ಗಾಗಿ ಅಲಿಯುವಂತಾಗಿದೆ. ಸರ್ಕಾರ ಮಾತ್ರ ಯಾವುದೇ ಕೊರತೆ ಇಲ್ಲ ಅನ್ನುತ್ತದೆ. ಆದ್ರೆ ಗ್ಯಾಸ್ ಸ್ಟೇಷನ್ಗಳಲ್ಲಿ ಸ್ಟಾಕ್ ಇಲ್ಲ ಎಂಬ ಉತ್ತರ ಸಿಗ್ತಿದೆ. ಹೋಟೆಲ್ ಮಾಲೀಕರಿಗೂ ಅಗತ್ಯಕ್ಕೆ ತಕ್ಕಂತೆ ಗ್ಯಾಸ್ ಪೂರೈಕೆ ಆಗ್ತಿಲ್ಲ. ಈ ಎಲ್ಲಾ ಸಮಸ್ಯೆಗಳ ಕುರಿತು ಚರ್ಚಿಸಲು ನಾಳೆ ಸರ್ಕಾರದ ಜೊತೆಗೆ ಹೋಟೆಲ್ ಮಾಲೀಕರು ಮತ್ತು ಸಂಘಟನೆಗಳು ಮಹತ್ವದ ಸಭೆ ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಗ್ಯಾಸ್ ಕೊರತೆಯಿಂದಾಗಿ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ. ನಾಳೆಯ ಸಭೆಯಲ್ಲಾದರೂ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.